ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಇದು ಒಂದು ಸಂಡೇ ವ್ಲಾಗು. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ಮೋಸ್ಟು 2:30 ಹಾಗೆ ಆಗಿದೆ ಟೈಮು. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಲಾಸ್ಟ್ ವಿಡಿಯೋದಲ್ಲಿ ಯಾರೊಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಮಾಂಗಲ್ಯ ಚೈನ್ದು ಡಿಸೈನ್ದು ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ವಿಡಿಯೋನ ಮಾಡಿ ಶೇರ್ ಮಾಡಿ ಅಂತ ಅಂದ್ಬಿಟ್ಟು. ನಾನು ಆಲ್ರೆಡಿ ಯಾವುದೋ ಒಂದು ವಿಡಿಯೋದಲ್ಲಿ ಮಾಂಗಲ್ಯ ಚೈನ್ ಡಿಸೈನ್ ತೋರಿಸಿದ್ದೀನಿ. ಆದರೆ ಇವಾಗ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ನಿಮಗೋಸ್ಕರ ಇವತ್ತು ಈ ಒಂದು ವಿಡಿಯೋನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮಾಂಗಲ್ಯ ಚೈನ್ ಡಿಸೈನ್ ವಿಡಿಯೋ ಕೂಡ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ನಮ್ಮಮ್ಮ ಹೋಮ್ ಮೇಡ್ ಗರಂ ಮಸಾಲ ಕೂಡ ಮಾಡ್ತಾಯಿದ್ದಾರೆ, ಅದ್ರದ್ದು ಕೂಡ ಪ್ರಿಪ್ರೇಷನ್ ನಡೀತಿದೆ. ಇವಾಗ ನೀವು ಹೋಗಿ ಗರಂ ಮಸಾಲದು ವಿಡಿಯೋ ಕಂಪ್ಲೀಟ್ ವಿಡಿಯೋನ ಇವಾಗ ಆ್ಯಡ್ ಮಾಡ್ತೀನಿ ನಾನು. ಅದನ್ನು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಬಂದು ನನ್ನ ಮಾಂಗಲ್ಯ ಚೈನ್ ಡಿಸೈನ್ ಕೂಡ ತೋರಿಸ್ತೀನಿ. ಡೀಟೇಲ್ ಎಷ್ಟು ಗ್ರಾಮ್ ಇದೆ, ಯಾವ ಥರ ಡಿಸೈನು, ಎಲ್ಲಿ ತೊಗೊಂಡಿದ್ದು, ಎಷ್ಟು ವರ್ಷ ಆಯಿತು, ಯಾವ ಥರ ಬಾಳಿಕೆ ಬರ್ತಿದೆ, ಪ್ರತಿಯೊಂದು ನಾನು ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ಬ್ಲಾಗಲ್ಲಿ. ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಬನ್ನಿ, ಗರಂ ಮಸಾಲದು ನಾನು ಹೇಳ್ದೆ ಅಲ್ವಾ, ನೋಡಿಕೊಂಡು ಬಂದುಬಿಡಿ. ಆಮೇಲೆ ನಾನು ಮಾಂಗಲ್ಯ ಚೈನ್ ಡಿಸೈನ್ನ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಬಂದು ನಾನು ತೋರಿಸ್ತಾ ಇರೋದು ಗರಂ ಮಸಾಲ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂದ್ಬಿಟ್ಟು ನಮ್ಮಮ್ಮ ಗರಂ ಮಸಾಲ ಮಾಡ್ತಾರೆ. ಗರಂ ಮಸಾಲಕ್ಕೆ ಏನೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ನ ನೋಡಿ ಈ ಥರ ತೆಗ್ದು ಇಟ್ಟಿದ್ದಾರೆ. ಏನೇನು ಅಂತ ಅಂದ್ಬಿಟ್ಟು ನಾನಿಲ್ಲಿ ಹೇಳ್ತೀನಿ. ಲವಂಗ ತೊಗೊಂಡಿದ್ದಾರೆ ಒಂದು 25-30 ಸ್ಪೂನ್ ಅಂತೇಳಿ. 1 ಟೀ ಸ್ಪೂನ್ ಐತೆ ಇದು. 1 ಟೀ ಸ್ಪೂನ್ ಐತೆ ಫ್ರೆಂಡ್ಸ್, ಕರೆಕ್ಟಾಗಿ. ಒಂದು ದೊಡ್ಡ ಸ್ಪೂನ್, ಮಾಮೂಲಿ ಊಟದ ಸ್ಪೂನಲ್ಲಿ 1 ಸ್ಪೂನು. ಇದು 1.5 ಸ್ಪೂನು ಮೆಣಸು. ಜೊತೆಗೆ ಇದೆಷ್ಟೈತಮ್ಮ ಧನಿಯಾ? 3 ಸ್ಪೂನ್. ಧನಿಯಾ 3 ಸ್ಪೂನ್ ಅಷ್ಟೈತೆ. ಜೋರಾಗಿ ಹೇಳುವ. ಜೀರಿಗೆ 1.5 ಸ್ಪೂನು. ಆಮೇಲೆ ಚಕ್ಕೆ ಬಂದು ಒಂದು 50 ಗ್ರಾಮ್ ಐತೆ. ಅದು ಒಂದು 50 ಗ್ರಾಮ್ ಬರುತ್ತೆ ಫ್ರೆಂಡ್ಸ್. ಅದು 50 ಗ್ರಾಮ್ ಇರಲ್ಲ. 50 ಗ್ರಾಮ್ ಇಲ್ವಾ? ಹತ್ರ ಒಂದು 20-30 ಗ್ರಾಮ್ ಇದೆ ಫ್ರೆಂಡ್ಸ್. ಸ್ಟಾರ್ ಫ್ಲವರ್ ಬಂದು ಒಂದು 5 ಸ್ಟಾರ್ ಫ್ಲವರು. ಇಲ್ಲಿ ನೋಡಿದ್ರಲ್ವ, ಇದರಲ್ಲಿ ಇಷ್ಟಿದೆ. ನೆಕ್ಸ್ಟ್ ಬಂದು ಇಲ್ಲಿ ಒಂದು 20-25 ಏಲಕ್ಕಿ, ಜೊತೆಗೆ ಇದು ಎಲೆ, ಪಲಾವ್ ಎಲೆ ಒಂದು 10 ಐತಲ್ಲಿ. ಚೂರು ಐತೆ. ದೊಡ್ಡ ಎಲೆ ಬಂದು 5 ಎಲೆ ಅಂತೆ. ಇದು ಬಂದು ಏನಮ್ಮ ಇದು? ಅದೇ ಜಾಪತ್ರೆ ಜಾಕಾಯಿ ನೋಡಿ, ಪುಡಿ ಆಗೈತೆ. ಒಂದಿಷ್ಟು ತಗೊಂಡಿದ್ದಾರೆ. ಒಣಮೆಣಸಿನ್ಕಾಯಿ ಎಷ್ಟಮ್ಮ? 6-7 ಒಣಮೆಣಸಿನ್ಕಾಯಿ ಐತಲ್ಲಿ. ಒಂದು 7-8 ಐತೆ ನಮ್ಮಮ್ಮ. 6 ಅಂತ 7-8 ಐತೆ. ಇದು ಬಂದು ಸೋಂಪು ಕಾಳಲ್ವಾ? ಅದು ಸೋಂಪು ಕಾಳು ಬಂದು 1 ಟೀ ಸ್ಪೂನು. ನೋಡಿ, ಇಲ್ಲಿ ಫೈನಲ್ ಆಗಿ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ. ಇಲ್ಲಿ ಬಂದು ಇಷ್ಟು ಇಂಗ್ರೀಡಿಯೆಂಟ್ಸ್ಗಳು ಐತೆ ನೋಡಿ. ಈ ಥರ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ನಿಮಗೆ ಗರಂ ಮಸಾಲ ಮಾಡೋಕ್ಕೆ ಚೆನ್ನಾಗಿ. ಇವಾಗ ಬಂದು ಫಸ್ಟು ಒಂದು ಈ ಥರ ಪ್ಯಾನ್ನ ಇಟ್ಕೊಂಡವ್ರೆ. ಇದನ್ನೆಲ್ಲ ಫ್ರೈ ಮಾಡೋಕ್ಕೆ ಒಂದು ಬಾಣಲಿನ ಇಟ್ಕೊಂಡವ್ರೆ ನೋಡಿ. ಅದೇನು ಸುಡಲ್ವಲ್ಲ ಬಿಡು, ಬಟ್ಟೆ ಹತ್ತಿಸ್ಬಿಟ್ಟೆ. ಈ ಥರ ಒಂದು ಬಾಣಲಿನ ಇಟ್ಕೊಂಡು ಅದನ್ನು ಬಿಸಿ ಇಟ್ಕೊಂಡವ್ರೆ. ಫಸ್ಟ್ ಅದಕ್ಕೆ ಏನಾಗ್ತದೆ, ಫಸ್ಟ್ ಈ ಥರ ಧನಿಯಾನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊತಾವ್ರೆ. ಅದು ಸ್ವಲ್ಪ ಫ್ಲೇವರ್ ಬರೋ ಥರ, ಘಮ ಘಮ ಅಂತ ಸ್ಮೆಲ್ ಬರುತ್ತಲ್ಲ ಧನಿಯಾ ರೋಸ್ಟ್ ಆದಾಗ, ಅದು ಬರೋ ತನಕನೂ ಸ್ವಲ್ಪ ಧನಿಯಾನ ಫ್ರೈ ಮಾಡ್ಕೊಬೇಕು. ಗರಂ ಮಸಾಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಪ್ಯಾಕೆಟ್ ಥರದ್ದು ನಿಮ್ಗೆ ಅದೇನು ಸ್ಮೆಲ್ ಇರಲ್ಲ, ಏನಿರಲ್ಲ. ಇದು ಅಂದರೆ ಅಷ್ಟು ಇದಿರಲ್ಲ. ಇದು ನೋಡಿ, ಇವಾಗ ಇದು ಸ್ಮೆಲ್ಲು ಬಂತು. ಇವಾಗ ಇದನ್ನು ಒಂದು ಈ ಥರ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾವ್ರೆ. ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಬಾರ್ದು, ಆಮೇಲೆ ಫುಲ್ಲು ರೋಸ್ಟ್ ಮಾಡಿಬಿಟ್ಟಿರೋ ನೋಡಿ. ಇಷ್ಟ ಆದರೆ ಸಾಕು. ಸ್ವಲ್ಪ ಬೆಚ್ಚಗೆ ಒಂದು ಸ್ವಲ್ಪ ಹುರಿದ್ರೆ ಸಾಕು. ನೆಕ್ಸ್ಟ್ ಏನು ಹಾಕತ್ತೇವ? ಬಟ್ಟೆ ಬಿಡು, ಅದರಲ್ಲೇ ತೆಗೆದು. ನೆಕ್ಸ್ಟ್ ಬಂದು ಜೀರಿಗೆನ ಸ್ವಲ್ಪ ರೋಸ್ಟ್ ಮಾಡಬೇಕು. ನೆಕ್ಸ್ಟ್ ಅದೇ ಮೆಣಸು ಹಾಗೆ ಜೀರಿಗೆ ಜೊತೆನೇ ಮೆಣಸು ಹಾಕುತ್ತಾರೆ. ಬೇರೆ ಏನಾರು ಹಾಕತ್ತೆ ಅದ್ರ ಜೊತೆ? ಜೀರಿಗೆ ಮೆಣಸನ್ನ ಫ್ರೈ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ಇದು ಒಂದು 3/4 ಭಾಗ ಫ್ರೈ ಆದಮೇಲೆ ಇವಾಗ ಅದ್ರ ಜೊತೆಗೇ ಲವಂಗನ ಆ್ಯಡ್ ಮಾಡ್ತಿದ್ದಾರೆ. ಲವಂಗ ಹಾಕಿದ್ದಾರೆ. ನಮ್ಮನೇಲಿ ನಾವು ಗರಂ ಮಸಾಲ ಅಂಗಡಿಯಿಂದ ತರಲ್ಲ, ನಮ್ಮಮ್ಮನೇ ಮಾಡಿಟ್ಬಿಡ್ತಾರೆ. ಅನ್ನೋ ಡಬ್ಬ ಮಾಡಿಟ್ಟಾಗ ನಾವು ನಾನ್ ವೆಜ್ಗೆಲ್ಲನೂ ಬಳಸ್ತೀವಲ್ವಾ, ಅವಾಗೆಲ್ಲ ಹಾಕ್ತೀವಿ. ಇವಾಗ ಲವಂಗ ಆದಮೇಲೆ ಚಕ್ಕೆನ ಆ್ಯಡ್ ಮಾಡ್ತಾ ಇದ್ದಾರೆ. ಒಂದು ಡಬ್ಬದಲ್ಲಿ ಮಾಡಿ ಇಟ್ಕೊಂಡ್ರೆ ನೀವು ಪ್ಯಾಕೆಟ್ ತರಂಗಿರಲ್ಲ. ಅದೊಂದು ಸ್ವಲ್ಪ ನೀವು ಅರ್ಧ ಪ್ಯಾಕೆಟ್ ಹಾಕೋದು ಒಂದೇ, ಇದನ್ನ ಅರ್ಧ ಸ್ಪೂನ್ ಹಾಕೋದು ಒಂದೇ ಅಲ್ವೇನಮ್ಮ?
ಅರ್ಧ ಸ್ಪೂನ್ ಹಾಕಿದ್ರೇ ಅಷ್ಟು ಘಮ ಘಮ ಅಂತ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಯಾವಾಗೂ ಮಾಡಿ ಯಾವಾಗಲೂ ಮಾಡ್ತೈತೆ ನಮ್ಮಮ್ಮ. ವಾಂಗಿಬಾತ್ ಪೌಡರು, ಬಿಸಿಬೇಳೆಬಾತ್ ಪೌಡರು, ಜೊತೆಗೆ ಏನೇನು ಮಾಡ್ತೀಯಮ್ಮ, ಪುಳಿಯೋಗರೆ ಪೌಡರ್ ಮಾಡ್ತೀಯಲ್ವಾ, ಅದನ್ನು ಎಲ್ಲ ಈ ಥರ ಒಂದಕ್ಕೆ ಶಿಫ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ಏನು ಹಾಕ್ತಿದ್ಯಾ, ನಕ್ಷತ್ರ ಸ್ಟಾರ್ ಫ್ಲವರ್ ಬರುತ್ತಲ್ಲ ಅದನ್ನು ಹಾಕ್ತವ್ರೆ. ನೆಕ್ಸ್ಟ್ ಅದ್ರ ಜೊತೆಗೇನೆ ಏಲಕ್ಕಿ ಕಾಯಿನ ಹಾಕ್ತವ್ರೆ. ಅದನ್ನು ಸ್ವಲ್ಪ ಏಲಕ್ಕಿ ಹಾಕ್ಬೇಕಾಯ್ತು, ಅದು ಇರಲಿಲ್ಲ. ಕರಿ ಏಲಕ್ಕಿ ಇದ್ದರೆ ಅದನ್ನು ಕೂಡ ಒಂದು 2 ಏಲಕ್ಕಿ ಆ್ಯಡ್ ಮಾಡ್ಕೊಳ್ಳಿ ಸಾಕು. ತುಂಬಾ ಫ್ಲೇವರ್ ಇರುತ್ತಲ್ವ, ಅದು ತುಂಬ ಜಾಸ್ತಿ ಸ್ಮೆಲ್ ಇರುತ್ತೆ. 2 ಹಾಕಿದ್ರೆ ಸಾಕು. ಕಾಡು ಏಲಕ್ಕಿ ಅಥವಾ ಕರಿ ಏಲಕ್ಕಿ ಅಂತಾರಲ್ಲ ಅದು. ಇಲ್ಲ ಮಾತ್ರ ಅದು ಇರಲಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ನಾರ್ಮಲ್ ಏಲಕ್ಕಿನೇ 1-2 ಎಕ್ಸ್ಟ್ರಾ ಹಾಕಿದ್ಯಾ, ಅದೇ 1-2 ಎಕ್ಸ್ಟ್ರಾ ಹಾಕಿದ್ದಾರೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗೆಲ್ಲ ನಿಮಗೆಲ್ಲ ಡಿ ಮಾರ್ಟಲ್ಲೇ ಸಿಕ್ಬಿಡುತ್ತೆ. ಯಾವ ಥರ ಅಂದರೆ ಗರಂ ಮಸಾಲ ಹಾಕು. ನೆಕ್ಸ್ಟ್ ಇದನ್ನು ಹಾಕ್ತಿದ್ದಾರೆ, ಜಾಪತ್ರೆ ಬರುತ್ತಲ್ಲ ಅದನ್ನು ಹಾಕಿದ್ರು. ಡಿ ಮಾರ್ಟ್ಗಳೆಲ್ಲ ನಿಮಗೆ ಪೌಚ್ ಪ್ಯಾಕೆಟ್ ಥರ ಸಿಕ್ಬಿಡುತ್ತೆ. ಅದಂತ ನೀವು ಮನೇಲಿ ಮಿಕ್ಸರ್ ಮಾಡಿಕೊಂಡ್ರೆ ಗರಂ ಮಸಾಲ ಆಗೋ ಥರ ಇದನ್ನೆಲ್ಲನೂ ಅವರೇ ಒಂದು ಪ್ಯಾಕೆಟ್ಗೆ ಹಾಕಿ ಇದು ಪ್ಯಾಕಿಂಗ್ ಮಾಡಿ ಇಟ್ಟಿರ್ತಾರೆ. ನೀವು ಬೇಕು ಅಂದ್ರೆ ಅಲ್ಲಿ ಬೇಕಾದ್ರೆ ಅಲ್ಲೆಲ್ಲ ತರೋದಕ್ಕಿಂತ ನೀವು ಫ್ರೆಂಡ್ಸ್ ಈ ಥರ ಮನೇಲೇ ಮಾಡಿಕೊಂಡ್ರೆ ಟೇಸ್ಟ್ ವೈಸೂ ಚೆನ್ನಾಗಿರುತ್ತೆ, ನಿಮಗೆ ಬಾಳಿಕೆನೂ ಬರುತ್ತೆ. ನೆಕ್ಸ್ಟ್ ಒಂದು ಸೋಂಪು ಕಾಳು ಹಾಕ್ತಿದ್ದಾರೆ. ಒಂದಾದ್ಮೇಲೆ ಒಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕು. ಯಾವುದನ್ನು ಜಾಸ್ತಿ ಸೀಸಂಗಿಲ್ಲ, ಸ್ವಲ್ಪ ಬೆಚ್ಚಿಗೆ ಕೈಗೆ ಸುಡೋ ಥರ ಆದರೆ ಸಾಕಲ್ವೇನಮ್ಮ, ಕೈಗೆ ಸ್ವಲ್ಪ ಸುಡೋ ಥರ ಆದರೆ ಸಾಕು. ಸ್ವಲ್ಪ ಸ್ಮೆಲ್ ಅದ್ರದ್ದು ಅದು ಹಾಕಿದ ತಕ್ಷಣ ಈಗ ಚಕ್ಕೆ ಹಾಕಿದ್ರೆ ಚಕ್ಕೆ ಸ್ಮೆಲ್ ಬರುತ್ತೆ. ಫ್ರೈ ಆಗಬೇಕಾದ್ರೆ ಆ ಥರ ಫ್ರೈ ಆಗ್ಬೇಕಾದ್ರೆ ಸ್ಮೆಲ್ ಬಂದರೆ ಸಾಕು. ಅಷ್ಟು ಫ್ರೈ ಮಾಡಿದ್ರೆ ಸಾಕು ನೋಡಿ. ಪಲಾವ್ ಎಲೆನ ಹಾಕಿ ಅದನ್ನು ಕೂಡ ಸ್ವಲ್ಪ ಈ ಥರ ಬಿಸಿ ಮಾಡ್ತಾ ಇದ್ದಾರೆ. ಮೆಣಸಿನಕಾಯಿ ಅದರಲ್ಲೇ ಹಾಕ್ಬಿಡ್ತೀನಿ. ಇವಾಗ ಒಣಮೆಣಸಿನ್ಕಾಯಿ, ಅದೇ ಕಲರ್ ಮೆಣಸಿನ್ಕಾಯಿ, ನಾರ್ಮಲ್ ಒಣಮೆಣಸಿನ್ಕಾಯಿ ಬರುತ್ತಲ್ಲ ಆ ಮೆಣಸಿನ್ಕಾಯಿನ ಗುಂಟೂರು ಮೆಣಸಿನಕಾಯಿ ಅಂತಾರಲ್ಲ ಅದು, ಗುಂಟೂರು ಮೆಣಸಿನ್ಕಾಯಿ, ಖಾರ ಮೆಣಸಿನಕಾಯಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಈಗ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ. ಅಷ್ಟೆಲ್ಲ ಇನ್ನೇನು ಆ್ಯಡ್ ಮಾಡೋದಿಲ್ಲ, ಇಲ್ಲ ಅಷ್ಟೇ, ಫೈನಲ್ ಇಷ್ಟೇನಾ. ಇದೆಲ್ಲ ಚೆನ್ನಾಗಿ ಒಣಗಿಸ್ಕೋಬೇಕು. ಇವಾಗ ಇದೆಲ್ಲ ಆದಮೇಲೆ ಇದನ್ನು ಕೂಡ ಇದ್ರ ಜೊತೆನೆ ಹಾಕಿದ್ರು. ಇವಾಗ ಫೈನಲ್ ಆಗಿ ನೋಡ್ಬೋದು ಎಲ್ಲನೂ ಇಲ್ಲಿ ಬಿಸಿ ಮಾಡಿರೋಂಥದ್ದು. ಬಿಡು ಇರ್ಲಿ ಬಿಡಮ್ಮ, ಈ ಥರ ಇದೆ ನೋಡಿ. ಇದು ಮುರಿದ್ರೆ ಕರ್ಕೊಂಡು ಸೌಂಡ್ ಬರುತ್ತೆ. ಇದು ಮಾಮೂಲಿ ಸೌಂಡ್ ಇರುತ್ತೆ, ಇದು ಬಿಸಿಲಲ್ಲಿ ಒಣಗಿದ್ರೆ ಇನ್ನೂ ಚೆನ್ನಾಗಿ ಸೌಂಡ್ ಮುರಿಯುತ್ತೆ ಅಂತ ನೋಡಿ. ಇವಾಗ ಗರಂ ಮಸಾಲ ಮಾಡೋಕ್ಕೆ ಎಲ್ಲನೂ ರೆಡಿ ಇದೆ. ಸಿಂಪಲ್ ಫ್ರೆಂಡ್ಸ್, ಅದೇನು ತುಂಬ ಏನು ದೊಡ್ಡ ಕೆಲಸ ಅಲ್ಲ. ನೋಡಿದ್ರಲ್ಲ, ಈಗ ನಮ್ಮಮ್ಮ ಒಂದು 5-10 ನಿಮಿಷದಲ್ಲೇ ಎಲ್ಲ ರೆಡಿ ಮಾಡಿಬಿಟ್ರು. ಇವಾಗ ಸ್ವಲ್ಪ ಹೊತ್ತು ಹಾಗೆ ಪ್ಲೇಟಲ್ಲೇ ಇಡೋದಲ್ಲ ನಮ್ಮ, ಇದು ನನಗೆ ಪ್ಲೇಟಲ್ಲೇ ಸ್ವಲ್ಪ ಹೊತ್ತು ಬಿಸಿಲಿಗೆ ಚೆನ್ನಾಗಿ ಬಿಸಿಲಿರುತ್ತಲ್ಲ, ಬಿಸಿಲಲ್ಲಿ ಇದನ್ನು ಆಚೆ ಇಡಬೇಕು ನೋಡಿ. ಸ್ವಲ್ಪ ಹೊತ್ತು ಬಿಸಿಲಿಗೆ ಆಚೆ ಇಡೋಣ ಬನ್ನಿ ನೋಡಿ. ಇವಾಗ ಚೆನ್ನಾಗಿ ಬಿಸಿಲಿದೆ ನಮ್ಮ ಪ್ಯಾಸೇಜಲ್ಲಿ, ಅಲ್ಲಿಗೆ ಇಟ್ಟಿದ್ದೀವಿ. ಇದೊಂದು ಎಷ್ಟೊಂದು ಅರ್ಧ ಗಂಟೆನೇನಮ್ಮ, ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಬಿಸಿಲಿಗೆ ರೋಸ್ಟ್ ಆದಮೇಲೆ ಗ್ರೈಂಡ್ ಮಾಡಬೇಕು. ಒಂದು ಹಾಫ್ ಆನ್ ಅವರ್ ಒಣಗಿಸ್ಬೇಕು ಅಂತ ನಾನು ಆಗಲೇ ಹೇಳಿದೆ. ಜಾಸ್ತಿ ಹೊತ್ತೇ ಬಿಟ್ಟಿದ್ದು ನಾವು, ಒಂದು 1 ಅವರ್ ತನಕನೂ ಇದು ಒಣಗಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ನೋಡ್ತಾ ಇರ್ಬೋದು, ಧನಿಯೆಲ್ಲ ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತಾ ಇದೆ. ಅಲ್ಲ ಮಮ್ಮ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇವಾಗ ಇದನ್ನೆಲ್ಲನೂ ಜಾರಿಗೆ ಹಾಕೊಳ್ಳೋದಾ? ಹಾಂ, ಈಗ ನೀಟಾಗಿ ಇದನ್ನೆಲ್ಲ ಜಾರಿಗೆ ಹಾಕೋಣ. ಅದು ಬೀಳ್ತಾ ಇದ್ರೇ ನಿಮಗೆ ಸೌಂಡ್ ಗೊತ್ತಾಗ್ತಾ ಇದೆ, ಕ್ರಿಸ್ಪಿಯಾಗಿರೋ ಥರ ಸೌಂಡ್ ಆಗ್ತಾಯಿದೆ. ಇವಾಗ ಈ ಥರ ಜಾರಿಗೆ, ಯಾವ ಜಾರು ನುಣ್ಣಗೆ ಪೌಡರ್ ಆಗುತ್ತೆ ಆ ಜಾರಿಗೆ ನೀವು ಹಾಕ್ಕೊಳ್ಳಿ. ಇವಾಗ ಚಕ್ಕೆನ ನಮ್ಮಮ್ಮ ಏನು ಮಾಡಿದ್ದಾರೆ, ಡೈರೆಕ್ಟ್ ಜಾರ್ಗೆ ಹಾಕಿದ್ರೆ ಅದು ಸರಿಯಾಗಿ ಗ್ರೈಂಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಕುಟಾಣಿ ಬರುತ್ತಲ್ವ, ಈ ಥರ ಕಲ್ಲು ಕುಟಾಣಿ, ಅದರಲ್ಲಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕುಟ್ಟಿ ಮಡಗಿದ್ರು. ಚಕ್ಕೆ ಈ ಥರ ಕುಟ್ಟಿ ಮಡಗಿದ್ರು. ಇವಾಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಬೇಕು. ಚಕ್ಕೆ ಸ್ಮೆಲ್ ಅಂತೂ ಘಮ ಘಮ ಅಂತ ಇದು ನಿಂತ್ಕೊಳ್ಳೋಕ್ಕೆ ಆಯ್ತಲ್ಲ. ನೋಡಿ ಇವಾಗ ರೆಡಿಯಾಗಿದೆ ಗರಂ ಮಸಾಲ. ಮನೆಯೆಲ್ಲ ಘಮ 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 ಅಂತ ಸ್ಮೆಲ್ ಬರ್ತಾಯಿದೆ. ಜಾರು ಸ್ವಲ್ಪ ಬಿಸಿ ಆಗುತ್ತೆ ನೀವು ಈ ಥರ ಜಾರಲ್ಲಿ ಮಾಡಿದಾಗ. ನೋಡಿ, ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ನೀವು ಮಿಕ್ಸಿ ಇದಕ್ಕೆ ಕೂಡ ಮಿಲ್ಲಿಗೆ ಕೂಡ ಹಾಕ್ಸ್ಕೋಬೋದು. ನೋಡಿ ಈ ಥರ ಕಲರ್, ಒರಿಜಿನಲ್ ಕಲರು, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಇವಾಗ ಒಂದು ಬೌಲ್ಗೆ ಹಾಕಿ. ಫ್ರೆಂಡ್ಸ್ ನೋಡಿ, ಗರಂ ಮಸಾಲ ಮನೇಲಿ ಮಾಡಿರೋವಂಥದ್ದು ಈ ಥರ ಬಂದಿದೆ. ನಾನು ನೆಗಡಿ ಸೀನೆ ಬರ್ತಾಯಿತ್ತು ಫ್ಲೇವರಿಗೆ, ತುಂಬಾ ಚೆನ್ನಾಗಿದೆ. ಮನೆಯೆಲ್ಲ ಘಮ 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 ಅಂತ ಸ್ಮೆಲ್ಲು. ಈ ಥರ ಮಾಡಿಟ್ಕೊಂಡ್ರೆ ನಿಮ್ಗೆ ಇದೊಂದು 3-4 ತಿಂಗಳಂತೂ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಬೇಕಾದರೆ ನೀವು ಕಮೆಂಟ್ ಮಾಡ್ಬೋದು. ನೋಡಿ ಘಮ ಘಮ ಅಂತ ಮನೆಯೆಲ್ಲ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಬೇಕಾದರೆ ಟ್ರೈ ಮಾಡಿ. ಬೇರೆ ಯಾವುದಾದ್ರೂ ಮಸಾಲ ಪೌಡರ್ ಬೇಕು ಅಂದರೆ ನಾನು ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ.
ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ನಾನ್ ವೆಜ್ ಏನು ಮಾಡಿರಲಿಲ್ಲ. ನವೀನ್ ಬಂದ್ಬಿಟ್ಟು ಹೊರಗಡೆಯಿಂದನೇ ತಂದಿದ್ದಾರೆ ನೋಡಿ, ಅಂಬೂರ್ ಬಿರಿಯಾನಿ. ಕುಷ್ಕ ತರಿಸಿದ್ದೀನಿ, ಬಿರಿಯಾನಿಲಿ ಅದು ಚಿಕನ್ ಪೀಸ್ ಯಾರೂ ತಿನ್ನಲ್ಲ ಅಂತೇಳಿ. ಜೊತೆಗೆ ಇಲ್ಲಿ ಕಬಾಬ್ ಕೂಡ ತಂದಿದ್ದಾರೆ ನೋಡ್ತಾರೆ. ನಮ್ಮನೇಲಂತೂ ನಾನ್ ವೆಜ್ಜು ಇರಲೇಬೇಕು ಫ್ರೆಂಡ್ಸ್. ವಾರದಲ್ಲಿ 3-4 ದಿವಸ ನಾವು ನಾನ್ ವೆಜ್ಜೇ, ವೆಜ್ ಜಾಸ್ತಿ ತಿನ್ನಲ್ಲ, ನಾನ್ ವೆಜ್ಜೇ ಜಾಸ್ತಿ. ಹಂಗಾಗಿ ಎಲ್ಲರೂ ಇಷ್ಟಪಡ್ತಾರೆ. ಪಾಪುನು ಕೂಡ ಕೇಳ್ತಾ ಇರ್ತಾನೆ ಅಂತ ಅಂದ್ಬಿಟ್ಟು ತಂದಿದ್ವಿ. ಊಟ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗರಂ ಮಸಾಲನ ನೋಡ್ಕೊಂಡು ಬಂದ್ರಲ್ವ, ತುಂಬಾ ಚೆನ್ನಾಗಿರುತ್ತೆ. ಒನ್ಸು ಟ್ರೈ ಮಾಡಿ ನೀವು ಕೂಡ ಯಾವ ಥರ ಬಂತು, ಟೇಸ್ಟ್ ಯಾವ ಥರ ಇತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇವಾಗ ನನ್ನ ಮಾಂಗಲ್ಯ ಚೈನು ಡಿಸೈನ್ ಬಗ್ಗೆ ಹೇಳ್ತೀನಿ. ಇದು ಬಂದು ಮಾಂಗಲ್ಯ ಚೈನು ನಾನು ಮಾಡಿಸಿ ಆಲ್ಮೋಸ್ಟು ಒಂದು 3.5 ವರ್ಷ 4 ವರ್ಷ ಆಯ್ತಲ್ವಮ್ಮ, ಹತ್ತತ್ರ 4 ವರ್ಷನೇ ಆಯಿತು ನಾನು ಇದನ್ನು ಮಾಂಗಲ್ಯ ಚೈನ ಮಾಡಿಸಿ. ಈ ಡಿಸೈನ್ ನಾನು ಮಾಡಿಸಿದಾಗ ಬಂದು ಹೊಸ ಡಿಸೈನ್ ಅವಾಗಷ್ಟೇ ಬಂದಿತ್ತು. ನಾನು ಕೂಡ ಇದನ್ನು ಬೇರೆ ಏನೋ ತೊಗೊಳಕ್ಕೆ ಹೋದಾಗ, ನಮ್ಮ ಪಾಪಗೂ ನಮ್ಮ ಮನೆಯವ್ರಿಗೂ ಇರಬೇಕು, ಕತ್ತಿಗೆ ಚೈನ್ ತೊಗೊಳಕ್ಕೆ ಹೋದಾಗ ಮಾಂಗಲ್ಯ ಚೈನ್ ಡಿಸೈನ್ ನೋಡ್ತಾಯಿದ್ರು, ಬೇರೆಯವ್ರು ಯಾರೋ ನೋಡ್ತಾಯಿದ್ರು. ಆವಾಗ ನೋಡಿದಾಗ ನನಗೆ ಇದು ಇಷ್ಟ ಆಗಿತ್ತು, ತೆಗ್ದು ಸೈಡಿಗೆ ಎತ್ತಿಡ್ಸಿದ್ದೆ. ಇದನ್ನು ಅವ್ರ ಹತ್ರ ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೆಗ್ದು ಸೈಡಿಗೆ ಇಡಿಸಿದ್ದೆ. ತೊಗೋಬೇಕು ಅಂತ ಆಸೆ ಇತ್ತು. ಮತ್ತು ನಂದು ಮಾಂಗಲ್ಯ ಚೈನ್ ಫಸ್ಟ್ ಇದು ಬಂದು ಒಂದು 20 ಗ್ರಾಮ್ಸ್ 22 ಗ್ರಾಮ್ಸ್ ಅಷ್ಟೇ ಅವಾಗ ಇದ್ದಿದ್ದು. ಅದು ಬಂದು ಇನ್ನೇನು ಕಟ್ಟಾಗೋ ಥರ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಆಲ್ರೆಡಿ ಇನ್ನೇನದು ಕಟ್ಟಾಗೋ ಮೂಮೆಂಟ್ ಇತ್ತು, ಕಟ್ಟಾಗಿರಲಿಲ್ಲ, ಕಟ್ಟಾಗೋ ಮೂಮೆಂಟ್ ಇತ್ತು. 20-22 ಗ್ರಾಮ್ ಅಂದರೆ ಗೊತ್ತಿರುತ್ತಲ್ವ, ತುಂಬಾ ತೆಳು ಇರುತ್ತೆ. ಮತ್ತು ಅವಾಗ ಡೈಲಿ ಯೂಸ್ ಮಾಡ್ತಾಯಿದ್ದೆ ಅಲ್ವಾ, ಪಾಪು ಬೇರೆ ಚಿಕ್ಕವನಿದ್ದಾಗ ಪಾಪು ಎಲ್ಲ ಹಿಡ್ಕೊಳ್ಳೋದು ಎಳೆಯೋದು ಆ ಥರ ಎಲ್ಲ ಮಾಡ್ತಿದ್ದ. ಅವಾಗ ಚೈನ್ ಆಲ್ರೆಡಿ ಕಟ್ಟಾಗೋ ಥರ ಇತ್ತು. ತೊಗೋಬೇಕು ಮಾಂಗಲ್ಯ ಚೈನ್ ಚೆನ್ನಾಗಿರೋದು ತೊಗೋಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ತೊಗೊಳಕ್ಕೆ ಟೈಮ್ ಕೂಡಿರಲಿಲ್ಲ. ಫಸ್ಟ್ ಇದ್ದಿದ್ದು ಮಾಂಗಲ್ಯ ಚೈನ್ ಬಂದು ಅಮ್ಮ ಮಾಡಿಸ್ಕೊಟ್ಟಿತ್ತು. ಇದನ್ನು ಕೂಡ ಅಷ್ಟೇ ನಮ್ಮ ಅಮ್ಮನೇ ಆ ಮಾಂಗಲ್ಯ ಚೈನ್ನ ಹಾಕ್ಬಿಟ್ಟು ನಾನು 20-22 ಗ್ರಾಮ್ ಇತ್ತು ಅಂತಂದೆ ಅಲ್ವಾ, ಅದನ್ನು ಹಾಕಿ ಇದು ಬಂದು 55 ಗ್ರಾಮ್ ಇದೆ. ಇದು ಮಾಡಿಸಿರೋದಲ್ಲ, ಇದ್ರ ಡಿಸೈನ ನಾನು ತೋರಿಸ್ತೀನಿ. ನಾನು ಇದನ್ನು ಯಾವಾಗಲೂ ಹಾಕ್ಕೊಳ್ಳಲ್ಲ, ಡೈಲಿ ನಾನು ಈ ಮಾಂಗಲ್ಯ ಚೈನ ಹಾಕ್ಕೊಳ್ಳಲ್ಲ. ಯಾವಾಗಾದರೂ ಒಂದೊಂದು ಸಲ ಅಷ್ಟೇ ಇದನ್ನು ವೇರ್ ಮಾಡೋದು ನಾನು. ಅಂದರೆ ಎಲ್ಲಾದರೂ ಹೊರಗಡೆ ಏನಾದರೂ ಫಂಕ್ಷನ್ ಇದ್ದಾಗ ಹೋದರೆ ಆ ಥರ ಏನಾದರೂ ಇದ್ದರೆ ಮಾತ್ರ ವೇರ್ ಮಾಡ್ತೀನಿ. ನಾನು ಡೈಲಿ ಯೂಸ್ಗೆ ಅಂತಂದ್ಬಿಟ್ಟು ಈ ಥರ ಚಿಕ್ಕದೊಂದು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದ್ರದ್ದು ನಾನು ತೋರಿಸಿದ್ದೀನಿ. ಇದು ಬಂದು 15-16 ಗ್ರಾಮ್ ಇದೆ. ಇದು ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿರೋದು. ಇದರಲ್ಲಿ ಪುಟಾಣಿದೊಂದು ತಾಲಿ ಬಟ್ಟಿದೆ. ಇದು ನನಗೆ ತುಂಬ ಇಷ್ಟ. ಯಾವುದೇ ಡ್ರೆಸ್ ಆಗಲಿ, ಸಿಂಪಲ್ ಸ್ಯಾರೀಸ್ಗಾಗಲಿ, ಟ್ರೆಡಿಷ್ನಲ್ ವೇರ್ಗೂ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಮಾಡ್ರನ್ ಡ್ರೆಸ್ಗಳಿಗೂ ಕೂಡ ನಿಮಗೆ ಟಿ ಶರ್ಟ್ ಆ ಥರ ಎಲ್ಲನೂ ಹಾಕ್ದಾಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಈ ಥರ ಇದೆ. ಬ್ಲ್ಯಾಕ್ ಬೀಡ್ಸ್ ಬಂದಿದೆ ಇದರಲ್ಲಿ. ತುಂಬ ಚಿಕ್ಕದಾಗಿ ಒಂಥರ ಚೈನು ಡಾಲರ್ ಥರ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಮಾಂಗಲ್ಯ ಚೈನ್ ಈ ಜೊತೆಗೂ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿದ್ರಲ್ವ ನಾನು ವೇರ್ ಮಾಡಿದ್ದೆ. ಇವಾಗ ಬಂದು ರಿಷಿ ಸೌಂಡ್ ಕಡಿಮೆ ಮಾಡಮ್ಮ. ಇವಾಗ ಬಂದು ನಾನು ಮಾಂಗಲ್ಯ ಚೈನ್ ಡಿಸೈನ್ ಬಗ್ಗೆ ಬರ್ತೀನಿ ನೋಡಿ. ಇದು ಬಂದು ನನ್ನ ಮಾಂಗಲ್ಯ ಚೈನ್ದು ಡಿಸೈನು ಹತ್ತಿರದಿಂದ ನೋಡಿಸ್ತೀನಿ ನೋಡಿ. ಇದು 2 ತಾಲಿ ಇದೆ. ಒಂದು ತವ್ರ ಮನೆ ತಾಲಿ ಅಂತ ಅಂದ್ಬಿಟ್ಟು ಒಂದು, ಇನ್ನೊಂದು ಗಂಡನ ಮನೆ ತಾಲಿ. ಇದಕ್ಕೆ ನಾನು ಸೈಡಲ್ಲಿ ಇದಾಕ್ಸೋಣ ಅಂತ ಅಂದ್ಕೊಂಡಿದ್ದೆ. ಶಂಕು ಥರ ಬರುತ್ತಲ್ವ ಸೈಡಲ್ಲಿ, ಅದನ್ನು ಹಾಕ್ಸೋಣ ಅಂತ ಅಂದ್ಕೊತೀನಿ. ಅದು ಯಾಕೋ ಟೈಮೇ ಕೊಡಿಲ್ಲ, ಹಾಕ್ಸ್ಲಿಲ್ಲ. ನಾನು ಜಾಸ್ತಿ ಯೂಸ್ ಮಾಡಲ್ಲ ಇದನ್ನು, ತುಂಬ ಕಡಿಮೆ. ಫಸ್ಟು ಡೈಲಿ ಯೂಸ್ ಮಾಡ್ತಿದ್ದೆ ತೊಗೊಂಡು ಹೊಸ್ತ್ರಲ್ಲಿ, ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಇದನ್ನು ಮಾಡಿಸಿದ್ದು ನೋಡಿ. ಈ ಥರ ಇದೆ ನನ್ನ ಮಾಂಗಲ್ಯ ಚೈನ್ ಡಿಸೈನು ನೋಡಿ. ಹತ್ತಿರದಿಂದ ತೋರಿಸ್ತೀನಿ. ಇದು ಬಂದು ಬಟಾಣಿ ಡಿಸೈನ್ ಅಂತ ಏನೋ ಹೇಳ್ತಾರೆ. ಇದ್ರದ್ದು ಏನು ಹೇಳ್ತಾರೆ ನೇಮು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಮಾಡಿಸಿದಾಗ ಬಂದು ಇದು ಹೊಸ ಡಿಸೈನು, ಅವಾಗಷ್ಟೇ ಇದು ಬಂದಿತ್ತು ಈ ಡಿಸೈನು. ಲೆಂತೂ ಕೂಡ ನೋಡಿ, ಇಷ್ಟು ಲೆಂತ್ ಇದೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸೂ ಅಷ್ಟೇ. ನಾನು ಆಲ್ರೆಡಿ ನಾನು ಹೇಳ್ದಂಗೆ 4 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಡೈಲಿ ಯೂಸ್ ಮಾಡಿಲ್ಲ, 1 ವರ್ಷದಷ್ಟು ಡೈಲಿ ಯೂಸ್ನ ಮಾಡಿದ್ದೀನಿ ನಾನು ಇದನ್ನು. ಸ್ಟಾರ್ಟಿಂಗ್ ತೊಗೊಂಡಾಗ ಏನೂ ಹಾಳಾಗಿಲ್ಲ. ಮತ್ತು ಜೊತೆಗೆ ಯಾವುದೇ ರೀತಿ ಈ ಒಂಥರ ಚುಚ್ಚೋದಾಗಿರಲಿ, ಒಂಥರ ಆ ಥರ ಎಲ್ಲ ಏನು ಫೀಲ್ ಆಗಲ್ಲ, ಚೆನ್ನಾಗಿದೆ. ಇದು ಬಂದು 55 ಗ್ರಾಮ್ ಇದೆ. 55 ಗ್ರಾಮ್ 55 ಗ್ರಾಮ್ ಇದೆ. ನಾನು ಅದನ್ನು ಹಾಕಿ ಇದನ್ನು ಮೇಲೆ ಅಮ್ಮ ಕಾಸು ಹಾಕಿ ಜೊತೆಗೆ ನವೀನ್ ಸ್ವಲ್ಪ ಹಾಕ್ಬಿಟ್ಟು ಕೊಡಿಸಿದ್ರು. ನಾನು ಇದೇ ಬೇಕು ಅಂತ ಅಂದ್ಬಿಟ್ಟು ತೆಗ್ದಿಡ್ಸಿ, ನಾನು ಆಗಲೇ ಹೇಳ್ದಂಗೆ ಇದೇ ಮಾಂಗಲ್ಯ ಚೈನ್ ಬೇಕು ನನಗೆ, ಈ ಡಿಸೈನೇ ಬೇಕು, ಇಷ್ಟು ಗ್ರಾಮಲ್ಲೇ ಬೇಕು ಅಂತ ಅಂದ್ಬಿಟ್ಟು. ಯಾಕೆಂದರೆ ನನ್ನ ಹತ್ರ ಫಸ್ಟು ಚಿಕ್ಕದಿತ್ವಲ್ಲ, ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರೋದು ತೊಗೋಬೇಕು ಅಂತ ಅಂದ್ಬಿಟ್ಟು ಐಡಿಯಾ ಇತ್ತು. ಹಂಗಾಗಿ ನಾನು ಈ ಮಾಂಗಲ್ಯ ಚೈನೇ ಬೇಕು ಅಂತ ಅಂದ್ಬಿಟ್ಟು ತೆಗೆಸ್ಕೊಂಡೆ ಮನೇಲಿ ಹೇಳಿ. ಈ ಥರ ಇದೆ ನನ್ನ ಮಾಂಗಲ್ಯ ಚೈನು. ತುಂಬ ಜನ ಕೇಳ್ತಾರೆ ಡಿಸೈನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ತೊಗೊಂಡು ಸ್ಟಾರ್ಟಿಂಗಲ್ಲಿ ಹೊಸ ಡಿಸೈನ್ ಅಲ್ವಾ, ತಗೊಂಡು ಅವನಿಗೆ ಫೋನ್ ನೋಡಬೇಕು, ಊಟ ಮಾಡ್ತಿದ್ದಾನೆ, ಫೋನ್ ನೋಡಬೇಕು ಅಂತ ಹಠ ಮಾಡ್ತಿದ್ದಾನೆ ರಿಷಿ.
ತೊಗೊಂಡು ಸ್ಟಾರ್ಟಿಂಗಲ್ಲಿ ಹೊಸ ಡಿಸೈನ್ ಅಲ್ವಾ, ತುಂಬ ಜನ ಕೇಳೋರು. ಇದಕ್ಕೆ ಸೈಡಲ್ಲಿ ಇಲ್ಲಿ ಪೆಂಡೆಂಟ್ ಕೂಡ ನೀವು ಹಾಕ್ಸ್ಕೋಬೋದು. ನನಗೇನು ಅದೇನು ಅವಾಗ ಅದು ಕೂಡ ಹೊಸ ಡಿಸೈನ್, ಅದು ಟ್ರೆಂಡಿಂಗಲ್ಲಿ ಇತ್ತು. ನನಗೆ ಆ ಥರ ಇಷ್ಟ ಇರಲಿಲ್ಲ, ನನಗೆ ಸ್ವಲ್ಪ ಸಿಂಪಲಾಗಿ ಈ ಥರ ಇದ್ದರೆ ಓಕೆ ಅಂತ ಅನ್ನಿಸ್ತು, ತೊಗೊಂಡೆ. ಫಸ್ಟು ನನಗೆ ಐಡಿಯಾ ಇದ್ದಿದ್ದು ಬಂದು 2 ಎಳೆ ಮಂಗಲ ಚೈನ್ ತೊಗೋಬೇಕು ಅಂತ ಅಂದ್ಬಿಟ್ಟು ಐಡಿಯಾ ಇತ್ತು. ಈ ಮಂಗಲ ಚೈನ್ನ ನೋಡಿದ್ಮೇಲೆ ಅದ್ರ ಮೇಲೆ ಏನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಒಂದೆಳೆನೇ ಸ್ವಲ್ಪ ದಪ್ಪದಾಗಿ ಚೆನ್ನಾಗಿದ್ರೆ ಸಾಕು, ಕತ್ತಲ್ಲಿ ಕಾಣಿಸಿದ್ರೆ ಸಾಕು ಅನ್ನೋ ಥರ ಅನ್ನಿಸ್ತು. ಸರಿ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು ಈ ಮಂಗಲ ಚೈನು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಇದೆ ನನ್ನ ಮಾಂಗಲ್ಯ ಚೈನ್ದು ಕಂಪ್ಲೀಟ್ ಡಿಸೈನು. ಬೇಕು ಅಂದರೆ ನೀವು ಕೂಡ ಮಾಡಿಸ್ಕೋಬೋದು, ಬಾಳಿಕೆ ಬರುತ್ತೆ. ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿಸಿದ್ರೆ ಯಾವುದೂ ಅಷ್ಟೇ ಬೇಗ ಕಟ್ಟಾಗೋದು ಹಾಗೆ ಆಗುತ್ತೆ. ನೀವು ಯಾವ ಥರ ಡಿಸೈನ್ ಮಾಡಿಸಿದ್ರು ಅಷ್ಟೇ ಸ್ವಲ್ಪ ಗ್ರಾಮ್ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದ್ದಷ್ಟು ನಿಮಗೆ ಬಾಳಿಕೆ ಬರುತ್ತೆ ಅಂತ ಹೇಳ್ತೀನಿ, ಯಾವುದೇ ಡಿಸೈನ್ ಆದ್ರೂ ಅಷ್ಟೇ. ಇನ್ನು ನಾನು ಆಗಲೇ ಹೇಳ್ದಂಗೆ ಈ ಮಂಗಲ ಚೈನ್ ಛೋಟಾ ಚೈನ್ ಬಂದು 15 to 16 ಗ್ರಾಮ್ ಇದೆ ಅಷ್ಟೇ. ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಹಾಕೋಕ್ಕಾಗಲ್ಲ, ಡೈಲಿ ಯೂಸ್ಗೆ ಅಂಥೇಳಿ ಆ ಟೈಮ್ನಲ್ಲಿ ಮಾಡಿಸಿದಂಥದ್ದು. ಇದು ನವೀನ್ ಕೊಡಿಸಿದ್ದು 15 to 16 ಗ್ರಾಮ್ ಇದೆ. ಇದು ಡೈಲಿ ಯೂಸ್ಗೆಲ್ಲ ನಾನು ಇದನ್ನು ಹಾಕ್ತೀನಿ. ನಾನು ಆಗಲೇ ಹೇಳ್ದಂಗೆ ಎಲ್ಲಾದರೂ ಹೋಗಬೇಕು ಬರಬೇಕು, ಹಬ್ಬ ಫಂಕ್ಷನ್ ಆ ಥರ ಎಲ್ಲ ಇದ್ದರೆ ಇದನ್ನು ಹಾಕ್ತೀನಿ. ಇದು ಆಲ್ಮೋಸ್ಟ್ ಯಾವಾಗಲೂ ತೆಗ್ದಿಡ್ತೀನಿ. ಎಲ್ಲಾದರೂ ಹೋಗಬೇಕು ಬರಬೇಕು ಅಂದರೆ ಹಾಕ್ತೀನಿ. ನೀವು ಕೂಡ ಕೇಳಿದ್ರಲ್ವಾ, ಹಾಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಇದೆ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗೋಣ. ನೆಕ್ಸ್ಟ್ ಯಾವ್ಯಾವ ವೀಡಿಯೋಸ್ನ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಾನು ಕೂಡ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ನಿಮ್ದು ಯಾವುದಾದ್ರೂ ಕ್ವಶನ್ಸ್ ಇದ್ರೂ ಕೂಡ ಕೇಳ್ಬೋದು. ನೋಡೋಣ, ನಾನು ನವೀನ್ ಸೇರಿ Q&A ಮಾಡೋಣ ವಿಡಿಯೋನ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಮನೆಯವ್ರನ್ನ ಒಪ್ಪಿಸ್ಬೇಕು. ಅದಕ್ಕೆ ನಾನು ಆಸ್ಕ್ ಮಿ ಎ ಕ್ವಶನ್ ಅಂತ ಒಂದು ವ್ಲಾಗ್ನ ಮಾಡ್ತೀನಿ. ಅದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನನ್ನ ಬಗ್ಗೆ ಅಥವಾ ನಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ಆ ವ್ಲಾಗಲ್ಲಿ ನೀವು ಅದನ್ನು ಕೇಳ್ಬೋದು. ನಾನು ಅದರಲ್ಲಿ ಕ್ವಶನ್ಸ್ನೆಲ್ಲ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಆನ್ಸರ್ನ ಮಾಡ್ತೀನಿ ಅಂತ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.